ಹರೇ ಕೃಷ್ಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ರೀಡಿಂಗ್ ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್, ಕರೆಂಟ್ ಫೀಲಿಂಗ್ಸ್ ಏನಿದೆ ಅಂತ ನೋಡೋಣ. ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ. ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಪರ್ಸನಲ್ ರೀಡಿಂಗ್ ಯಾರಿಗೆಲ್ಲ ಬೇಕೋ ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಪನ್ ಮೈಂಡೆಡ್ ಇಂದ ಈ ರೀಡಿಂಗ್ ನೋಡಿ. ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಈ ಒಂದು ಫ್ಲೇಮ್ನ ನೋಡ್ತಾ ನಿಮ್ಮ ವ್ಯಕ್ತಿಯ ಹೆಸರನ್ನ 3 ಬಾರಿ ತಗೊಳ್ಳಿ. ಸೊ ದಟ್ ನೀವು ಅವರ ಎನರ್ಜೀಸ್ಗೆ ಕನೆಕ್ಟ್ ಆಗ್ತೀರಾ. ಅಗೇನ್ ಐ ಆಮ್ ಟೆಲ್ಲಿಂಗ್, ಓಪನ್ ಮೈಂಡೆಡ್ ಇಂದ ರೀಡಿಂಗ್ ನೋಡಿ. ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಹೇ ಪರಂಪಿತ ಪರಮಾತ್ಮ, ಹೇ ಯೂನಿವರ್ಸ್, ಹೆಲ್ಪ್ ಮಿ ಟು ಗೈಡ್, ಹೆಲ್ಪ್ ಮಿ ಟು ಗೈಡ್, ಹೆಲ್ಪ್ ಮಿ ಟು ಗೈಡ್. ಡೀಪರ್ ಕನೆಕ್ಷನ್ ಕಾಣಿಸ್ತಾ ಇದೆ. ಆಳವಾದ ಪ್ರೀತಿ, ಸಾರಿ ಸಾರಿ ನಿಮ್ಮನ್ನೇ ನೆನಪಿಸುವಂತಹ ಮನಸ್ಥಿತಿ, ನಿಮ್ಮ ನೆನಪಲ್ಲೇ ಬದುಕುತ್ತಿರುವಂತಹ ಒಂದು ಎನರ್ಜೀಸ್ ಇಲ್ಲಿ ಇದೆ. ಯಾವುದನ್ನು ಹೇಳಿಕೊಳ್ಳದ ಪರಿಸ್ಥಿತಿ. ಎಷ್ಟೇ ದೂರ ಉಳಿಬೇಕು ಅಂದ್ರೂ ಕೂಡ ದೂರ ಹೋಗೋಕ್ ಆಗೋದಿಲ್ಲ. ನಿಮ್ಮಿಬ್ಬರ ಮಧ್ಯೆ ಎಷ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ರೂ ಕೂಡ ಇನ್ನೇನು ಬಿಟ್ಟು ಹೋದ್ವಿ, ಇನ್ನೇನು ಎಲ್ಲ ಮುಗೀತು ಅಂದಾಗ ಇನ್ನೇನೋ ಒಂದು ರೀಸನ್ ಇರುತ್ತೆ ಇಬ್ರು ಒಂದಾಗೋದಕ್ಕೆ, ಕನೆಕ್ಟ್ ಆಗೋದಕ್ಕೆ. ಸೊ ಬಿಟ್ಟು ಕೊಡುವಂತಹ ಮಾತೇ ಇಲ್ಲ. ಆ ರೀತಿಯ ಮೈಂಡ್ ಸೆಟ್ ಇಲ್ಲಿ ನಿಮ್ದಾಗಿರಬಹುದು, ಅವ್ರದ್ದಾಗಿರಬಹುದು. ಆ್ಯಂಡ್ ಈ ಪರ್ಸನ್ ಒಂದಷ್ಟು ಫ್ಯಾಂಟಸಿ ವರ್ಲ್ಡಲ್ಲಿ ಇದ್ದಾರೆ ಅಂತ ಹೇಳ್ಬಹುದು. ತುಂಬ ಇಮ್ಯಾಜಿನ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಇತ್ತೀಚೆಗೆ ನಿಮಗೆ ಅವರ ನೆನಪು ತುಂಬ ಆಗ್ತಾ ಇರುವಂಥದ್ದು ಇರಬಹುದು. ನೋ ಕಾಂಟ್ಯಾಕ್ಟಲ್ಲಿ ತುಂಬ ದಿನದಿಂದ ಇದ್ದೀರಾ. ಸಡನ್ಲಿ ನಿಮಗೆ ಅವರ ಒಂದು ನೆನಪಾಗುವಂಥದ್ದು, ಅವರ ಒಂದು ಮೆಸೇಜ್ ನಿಮಗೆ ನೆನಪಾಗುವಂಥದ್ದು, ಅವರು ಮಾತನಾಡಿರುವಂತಹ ಮಾತುಗಳು ನಿಮಗೆ ನೆನಪಾಗುವಂಥದ್ದು, ಯಾವುದೋ 1 ವರ್ಷದ ಹಿಂದೆ ಮಾತಾಡಿರೋದು, ಯಾವುದೋ 2 ವರ್ಷದ ಹಿಂದೆ ಮಾತಾಡಿರುವಂತಹ ಸಾಲುಗಳು, ವ್ಯಕ್ತಿಗಳು ಅಥವಾ ಮೂಮೆಂಟ್ಗಳು ನಿಮಗೆ ನೆನಪಾಗುವಂಥದ್ದು, ಅವರ ಜೊತೆಗೆ ಕಳೆದಂತಹ ಮೂಮೆಂಟ್ಸ್ ಆಗಿರಬಹುದು, ಅವರ ಜೊತೆಗೆ ಇದ್ದಾಗ ನೀವು ಭೇಟಿಯಾಗಿರುವಂತಹ ವ್ಯಕ್ತಿಗಳಾಗಿರಬಹುದು, ಸಡನ್ ಆಗಿ ನಿಮ್ಮ ಲೈಫಿಗೆ ಬರುವಂಥದ್ದು, ಕಾಣಿಸ್ಕೊಳ್ಳುವಂಥದ್ದು. ಆ ರೀತಿ ಆದಾಗ ಈ ವ್ಯಕ್ತಿನ ನೀವು ಮರ್ತಿದ್ದೀರಾ ಅಂತಂದ್ರೂ ಕೂಡ ನೆನಪಾಗಿ ಉಳಿಯುವಂಥದ್ದು ಇಲ್ಲಿ ನಡೀತಾ ಇದೆ ಅಂತ ಹೇಳ್ಬಹುದು. ಅಷ್ಟರ ಮಟ್ಟಿಗೆ ಅವರು ಇತ್ತೀಚೆಗೆ ನಿಮ್ಮ ನೆನಪುಗಳಲ್ಲಿ, ನಿಮ್ಮ ಬದುಕಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳ್ಬಹುದು. ಬಿಕಾಸ್ ಟೆಲಿಪತಿಕ್ ಆಗಿ ಈ ಒಂದು ವ್ಯಕ್ತಿ ನಿಮ್ಮನ್ನ ನೆನೆಸ್ಕೊಳ್ತಾ ಇದ್ದಾರೆ. ಬಹುಶಃ ಇಲ್ಲಿ ನಿಮ್ದು ಬ್ರೇಕಪ್ ಆಗಿ 2 ಇಯರ್ಸ್ 3 ಇಯರ್ಸ್ ಆಗಿರಬಹುದು. ಕಂಪ್ಲೀಟ್ ಆಗಿ ನೋ ಕಾಂಟ್ಯಾಕ್ಟ್ ಆಗಿದ್ದೀರಾ ಅಂತ ಹೇಳ್ಬಹುದು. ಬಟ್ ಇವರ ಒಂದು ನೆನಪು ಆಗಾಗ ಆಗ್ತಾ ಇದೆ, ಅಥವಾ ಸಡನ್ ಆಗಿ ಎಲ್ಲ ಮರ್ತಿದ್ದೀನಿ ಅಂದಾಗ ಸಡನ್ ಆಗಿ ಯಾವುದೋ ಒಂದು ಸಿಚುವೇಶನ್, ಯಾವುದೋ ಒಂದು ಜಾಗಕ್ಕೆ ಹೋಗಿರ್ತೀರಾ, ಅಲ್ಲಿ ಈ ವ್ಯಕ್ತಿ ನೆನಪಾಗ್ತಾ ಇದ್ದಾರೆ ಅಂದ್ರೆ ಸ್ಟಿಲ್ ಈ ಒಂದು ವ್ಯಕ್ತಿ ನಿಮ್ಮನ್ನ ನೆನಪಿಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬಹುದು. ಅಂಡ್ ನಿಮ್ಮಿಬ್ಬರ ಒಂದು ಸಪ್ರೇಷನ್ ತುಂಬಾ ವರ್ಷ ಆದ್ರೂ ಕೂಡ ಸ್ಟಿಲ್ ಯು ಫೀಲ್ ದಟ್ ಕನೆಕ್ಷನ್. ಇನ್ನೂ ಜೊತೆಗಿದ್ದಾರೆ ಅನ್ನೋ ಫೀಲ್ ಅಲ್ಲೇ ಇದ್ದೀರಾ. ಬಟ್ ಈ ವ್ಯಕ್ತಿಗೆ ಮದುವೆ ಆಗಿರಬಹುದು, ಇವರದ್ದೇ ಆದಂತಹ ಓನ್ ಲೈಫ್ ನ ಇವರು ಲೀಡ್ ಮಾಡ್ತಾ ಇರುವಂತದ್ದು ಇರಬಹುದು. ಅಂಡ್ ನಿಮ್ದು ಕೂಡ ಒಂದು ಪರ್ಸನಲ್ ಲೈಫ್ ಅಂತ ಇದೆ. ಬಟ್ ಸ್ಟಿಲ್ ಈ ವ್ಯಕ್ತಿನ ಇನ್ನೂ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ. ಅಂಡ್ ಇಲ್ಲಿ ನಿಮಗೆ ತುಂಬಾ ಇಂಟ್ಯೂಷನ್ಸ್ ಸೆನ್ಸ್ ಆಗ್ತಾ ಇರುತ್ತೆ ಈ ಒಂದು ವ್ಯಕ್ತಿ ಬಗ್ಗೆ ಅಂತ ಹೇಳ್ಬಹುದು. ಈ ವ್ಯಕ್ತಿಗೆ ಏನಾದ್ರೂ ಕೆಟ್ಟದಾಗ್ತಾ ಇದೆ ಅಥವಾ ಏನೋ ಒಂದು ಸರಿ ಇಲ್ಲ ಅನ್ನಿಸ್ತಾ ಇದ್ದಾಗ ನಿಮಗೊಂಥರ ಫೀಲ್ ಆಗುವಂಥದ್ದು, ಸಮಾಧಾನ ಇಲ್ಲದೆ ಇರುವಂಥದ್ದು ಫೀಲ್ ಆಗುತ್ತೆ, ಒಂಥರ ಆಂಗ್ಸೈಟಿ ಫೀಲ್ ಆಗುತ್ತೆ. ಆ ರೀತಿ ಇದ್ದಾಗ ನೀವು ಏನನ್ನೋ ಸುದ್ದಿ ಕೇಳ್ತಾ ಇರ್ತೀರಾ. ಬಿಕಾಸ್ ಅಷ್ಟರ ಮಟ್ಟಿಗೆ ನಿಮ್ಮ ಒಂದು ಟೆಲಿಪತಿಕ್ ಇಲ್ಲಿ ವರ್ಕ್ ಆಗ್ತಾ ಇದೆ ಅಂತ ಹೇಳ್ಬಹುದು. ಬಿಕಾಸ್ ಅವರ ಒಂದು ಎಮೋಷನ್ಸ್ ನಿಮ್ಮ ಬಗ್ಗೆ ತುಂಬಾ ಇಂಟೆನ್ಸ್ ಆಗಿದೆ, ತುಂಬಾ ಆಳವಾಗಿದೆ. ಅವ್ರು ಎಷ್ಟೇ ಅವ್ರ ಲೈಫಲ್ಲಿ ಮುಂದೆ ಹೋಗಿದ್ದೀನಿ, ನಿಮ್ಮನ್ನ ಬಿಟ್ಟು ಬದುಕ್ತಾ ಇದ್ದೀನಿ ಅಂತ ಅವ್ರ ಮನಸ್ಸಿಗೆ ಅವ್ರು ಹೇಳ್ಕೊಳ್ತಾ ಇದ್ರೂ ಕೂಡ ಈ ವ್ಯಕ್ತಿ ನಿಮ್ಮನ್ನ ಮರಿತಾ ಇಲ್ಲ ಅಂತ. ಆ್ಯಂಡ್ ನಾನು ಹೇಳ್ದ ಹಾಗೆ ನೀವು ಮ್ಯಾರಿಡ್ ಇರಿ, ಅನ್ಮ್ಯಾರಿಡ್ ಇರಿ, ಅಥವಾ ಅವ್ರು ಬೇರೆ ಯಾರನ್ನೋ ಮದುವೆ ಆಗಿರಲಿ, ಬಟ್ ಸ್ಟಿಲ್ ಈ ಒಂದು ವ್ಯಕ್ತಿ ನಿಮ್ಮ ಒಂದು ಫ್ರೆಂಡ್ಶಿಪ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಮಾತುಕತೆ ಎಲ್ಲಾದರೂ ಇರ್ಬೋದಿತ್ತು, ಟಚ್ ಎಲ್ಲಾದರೂ ಇರ್ಬೋದಿತ್ತು, ಒಂದು ಒಳ್ಳೆ ಗುಡ್ ಬೈ ಆದರೂ ಹೇಳ್ಬೋದಿತ್ತು. ಈ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಸಮ್ವೇರ್ ಒಂದಲ್ಲ ಒಂದು ರೀತಿನಲ್ಲಿ ಈ ಒಂದು ಪ್ರಾಬ್ಲಮ್ ಅಥವಾ ನಮ್ಮಿಬ್ಬರ ಮಧ್ಯೆ ಇರುವಂತಹ ಈ ಒಂದು ದೂರ, ಸಪ್ರೇಷನ್ ಏನಿದೆ ಅದು ಖಂಡಿತ ಎಂಡ್ ಆಗುತ್ತೆ ವಿತ್ ಡಿವೈನ್ ಬ್ಲೆಸ್ಸಿಂಗ್ಸ್ ಅಂತ ಇವರು ಫೀಲ್ ಮಾಡ್ತಾ ಇದ್ದಾರೆ. ಅಂದ್ರೆ ಸ್ಪಿರಿಚುವಲ್ ವೇನಲ್ಲಿ ಮತ್ತೆ ನಾವು ಕನೆಕ್ಟ್ ಆಗ್ತೀವಿ ಅನ್ನೋ ಒಂದು ಹೋಪ್ ಈ ಒಂದು ವ್ಯಕ್ತಿದಿದೆ ಅಂತ. ಬಟ್ ಇದೆಲ್ಲದ್ರ ಮಧ್ಯೆ ಅವ್ರು ಎಫರ್ಟ್ ಹಾಕಿ ನಿಮ್ಮ ಹತ್ರಕ್ಕೆ ಬರಬೇಕು ಅಂದ್ರೂ ದೇರ್ ಆರ್ ಸಮ್ ಸ್ಟ್ರಕ್ ಸಿಚುವೇಶನ್ಸ್, ಪ್ರಾಬ್ಲಮ್ಸ್
ಅಥವಾ ಅವ್ರ ಲೈಫಲ್ಲಿ ಅವ್ರು ಬ್ಯುಸಿ ಆಗಿರುವಂಥದ್ದು, ನಿಮ್ಮ ಲೈಫಲ್ಲಿ ನೀವು ಬ್ಯುಸಿ ಆಗಿರುವಂಥದ್ದು, ಅಥವಾ ಕೆಲವೊಂದಷ್ಟು ಹೆಲ್ತ್ ಇಶ್ಯೂಸ್ ಈ ವ್ಯಕ್ತಿಗೆ ನಡೀತಾ ಇದೆ ಅಂತ ಹೇಳ್ಬೋದು. ಸ್ವಲ್ಪ ಇವ್ರದ್ದು ಗಟ್ ಹೆಲ್ತ್ ವೀಕ್ ಆಗಿದೆ ಅಂತ ಹೇಳ್ಬಹುದು, ಗ್ಯಾಸ್ಟ್ರಿಕ್ ಸಮಸ್ಯೆಗಳಿದೆ ಅಂತ ಹೇಳ್ಬಹುದು, ಅಥವಾ ಕಾನ್ಸ್ಟಿಪೇಷನ್ ಈ ರೀತಿಯ ಒಂದಷ್ಟು ಹೆಲ್ತ್ ಇಶ್ಯೂಸ್ ಅಲ್ಲಿ ಇವರು ಈಗ ಡೀಲ್ ಮಾಡ್ತಾ ಇದ್ದಾರೆ ಡ್ಯೂ ಟು ಸ್ಟ್ರೆಸ್ ಅಂತ ಹೇಳ್ಬಹುದು. ಎಮೋಷನಲ್ ಬ್ಯಾಗೇಜ್ನ ಇವ್ರು ಕ್ಯಾರಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಪ್ರತಿಯೊಂದು ಹಂತದಲ್ಲೂ ಯಾರನ್ನೇ ಇವ್ರು ಮೀಟ್ ಆಗಲಿ ಅಥವಾ ಇವ್ರ ಹತ್ರ ಈಗ ಕರೆಂಟ್ಲಿ ಯಾವುದೋ ಒಂದು ಪಾರ್ಟ್ನರ್ ಜೊತೆ ಇದ್ದಾರೆ ಅಂದ್ರೂ ಕೂಡ ನಿಮ್ಮ ಒಂದು ಪ್ರೆಸೆನ್ಸ್, ನಿಮ್ಮ ಒಂದು ಪ್ರೀತಿ, ನಿಮ್ಮ ಒಂದು ಟಚ್ ಎಲ್ಲವನ್ನು ಆ ವ್ಯಕ್ತಿಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಬಟ್ ಅದು ಆಗ್ತಾ ಇಲ್ಲ ಆ್ಯಂಡ್ ಇದರಿಂದ ಅವರ ಎಮೋಷನ್ ಸಪ್ರೆಸ್ ಆಗ್ತಾ ಇದೆ. ಆ ಒಂದು ಸಪ್ರೇಷನ್ ಎಮೋಷನ್ಸ್ ಇಂದ ಇವರ ಒಂದು ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗ್ತಾ ಇದೆ. ಆ್ಯಂಡ್ ಸಮ್ವೇರ್ ಇವರ ಒಂದು ಕಂಪ್ಲೇಂಟ್ ನಿಮ್ಮ ಮೇಲೆ ಯಾವಾಗಲೂ ಇದ್ದಿದ್ದು ಅಂತಂದ್ರೆ ನೀವು ಅವ್ರಿಗೆ ಸಸ್ಪಿಷಿಯಸ್ ಆಗಿರ್ತಿದ್ರಿ, ಅಥವಾ ಅನುಮಾನ ಪಡ್ತಾ ಇದ್ರಿ, ಅಥವಾ ಓವರ್ ಪೊಸೆಸಿವ್ ಆಗಿ ನಡ್ಕೊಂಡಿದ್ರಿ, ಅಥವಾ ಅವರು ನಿಮಗೆ ಓವರ್ ಪೊಸೆಸಿವ್ ಆಗಿ ನಡ್ಕೊಂಡಿದ್ರು, ಅಥವಾ ಇದ್ದಾಗ ತುಂಬಾ ಓವರ್ ಪ್ರೊಟೆಕ್ಟಿವ್ ಆಗೋದು, ಅತಿ ಪ್ರೀತಿ ಉಸಿರು ಕಟ್ಸಿರುವಂಥದ್ದು, ಲಿಮಿಟ್ ಅಲ್ಲಿ ಇಲ್ಲದೆ ಇರುವಂಥದ್ದು, ಲಿಮಿಟ್ ಕ್ರಾಸ್ ಮಾಡಿರುವಂಥದ್ದು, ಮೂಡ್ ಸ್ವಿಂಗ್ಸ್ ತುಂಬಾ ನಿಮ್ದಿತ್ತು. ಸೊ ಹೀಗಾಗಿ ನಿಮ್ಮನ್ನ ಹ್ಯಾಂಡಲ್ ಮಾಡಕ್ ಆಗ್ಲಿಲ್ಲ ಅವ್ರಿಗೆ. ಸೊ ಅವಾಗ ನಾನು ಹ್ಯಾಂಡಲ್ ಮಾಡಬೇಕಾಗಿತ್ತು, ಅಷ್ಟು ಮೆಚುರಿಟಿ ನನ್ನಲ್ಲೂ ಇರಲಿಲ್ಲ, ಉಳಿಸ್ಕೋಬೇಕಾಗಿತ್ತು, ಅರ್ಥ ಮಾಡ್ಕೋಬೇಕಾಗಿತ್ತು ಅಂತ ಇವ್ರು ಅನ್ಕೊಳ್ತಾ ಇರುವಂಥದ್ದು. ಈಗ ಟೈಮ್ ಪಾಸ್ ಆಗಿದೆ, ಎಲ್ಲವೂ ಮುಗ್ದು ಹೋಗಿದೆ. ಈಗ ಯೋಚನೆ ಮಾಡಿದ್ರು ಆ ಒಂದು ಪಾಸ್ಟ್ ಮಿಸ್ಟೇಕ್ಸ್ನ ಸರಿಪಡಿಸ್ಕೊಳಕ್ ಆಗೋದಿಲ್ಲ, ಅಥವಾ ಆ ಪಾಸ್ಟ್ ವಾಪಸ್ ಬರೋದಿಲ್ಲ. ಬಟ್ ಸ್ಟಿಲ್ ಆ ಪಾಸ್ಟಲ್ಲೇ ನೀವು ಇರಬೇಡಿ, ಅವರು ಇರೋದು ಬೇಡ. ಅವ್ರು ಇದ್ರೂ ಬಿಟ್ರು ಅದು ಅವರಿಗೆ ಮೀಸಲು. ಬಟ್ ನೀವು ಇನ್ನೂ ಅದೇ ಇದರಲ್ಲಿದ್ದೀರಾ, ಅದೇ ಪಾಸ್ಟಲ್ಲೇ ಇದ್ದೀರಾ ಅಂತಂದರೆ ಲೆಟ್ ಗೋ ಮಾಡಿ. ಬಿಕಾಸ್ ನಿಮ್ಮ ಫ್ಯೂಚರ್ ತುಂಬ ಇದೆ. ಇಫ್ ಈ ಪರ್ಸನ್ ಮ್ಯಾರಿಡ್ ಆಗಿದ್ದಾರೆ ಬೇರೆಯೊಬ್ಬರ ಜೊತೆ, ನೀವು ಸ್ಟಿಲ್ ಸಿಂಗಲ್ ಇದ್ದೀರಾ, ಈ ಪರ್ಸನ್ ನೆನಪಲ್ಲೇ ಇದ್ದೀರಾ ಅಂತಂದರೆ ಅವ್ರನ್ನ ಬ್ಲೆಸ್ ಮಾಡಿ, ಫರ್ಗಿವ್ ಮಾಡಿ, ಲೆಟ್ ಗೋ ಮಾಡಿ. ಯು ಡಿಸರ್ವ್ ಬೆಟರ್. ಸಪೋಸ್ ನಿಮಗೆ ಪಾರ್ಟ್ನರ್ ಬೇಡ, ಪ್ರೀತಿ ಮೇಲೆ ನಂಬಿಕೆನೇ ಇಲ್ಲ ಅಂತಂದರೆ ಜಸ್ಟ್ ನಿಮ್ಮನ್ನು ನೀವು ಲವ್ ಮಾಡಿ, ನಿಮಗೋಸ್ಕರ ಏನು ಬೇಕೋ ಅದನ್ನು ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿ. ಆ್ಯಂಡ್ ಇಲ್ಲಿ ಕೆಲವರು ನನಗೆ ಸಿಗದೆ ಇರೋ ಪ್ರೀತಿ ಬೇರೆ ಯಾರಿಗೂ ಸಿಗಬಾರ್ದು ಅನ್ನೋ ಅಬ್ಸೆಷನಲ್ಲಿ ಇದ್ದೀರಾ ಅಂತಂದರೆ ಅದನ್ನು ಕಟ್ ಮಾಡಿ, ಅದು ಬೇಡ. ಓಕೆ, ಎಲ್ಲೇ ಇದ್ರೂ ಚೆನ್ನಾಗಿರಲಿ ಅಂತ ಬ್ಲೆಸ್ ಮಾಡಿ. ಯೂನಿವರ್ಸ್ ಹ್ಯಾವ್ ಅ ಬೆಟರ್ ಪ್ಲ್ಯಾನ್ಸ್. ನೀವು ಅಂದ್ಕೊಂಡಿರೋಕ್ಕಿಂತ ಹೆಚ್ಚಿನ ಒಂದು ಒಳ್ಳೆಯದನ್ನೇ ಯೂನಿವರ್ಸ್ ಕೊಡ್ತಾರೆ. ಸೊ ಅದ್ರ ಕಡೆ ಗಮನ ಕೊಡಿ. ಆ್ಯಂಡ್ ನಿಮ್ಮ ಪ್ರೀತಿ ಎಂಡ್ ಆಗಿರುವಂಥದ್ದು, ನಿಮ್ಮಿಬ್ಬರ ಒಂದು ಅಂತರ ಬೆಳೆದಿರುವಂಥದ್ದು ಕಮ್ಯುನಿಕೇಷನ್ ಇಲ್ಲದೆ ಇರುವಂತಹ ಕಾರಣಕ್ಕೆ, ಟ್ರಸ್ಟ್ ಇಶ್ಯೂಸ್ ಇರುವಂತಹ ಕಾರಣಕ್ಕೆ, ಅಥವಾ ಕೆಲವ್ರದ್ದು ಇಲ್ಲಿ ಆ ಒಂದು ವ್ಯಕ್ತಿ ಜೊತೆನೇ ಮಾತಾಡೋದಕ್ಕೆ ಭಯ ಪಡ್ತಾ ಇರುವಂಥದ್ದು ಇತ್ತು ಅಂತ ಹೇಳ್ಬಹುದು. ಬಿಕಾಸ್ ಆ ವ್ಯಕ್ತಿ ಎಷ್ಟು ಸ್ಟ್ರೆಸ್ಸಲ್ಲಿ ಇರ್ತಿದ್ರು ಅಂತಂದರೆ ನೀವು ಏನೇ ಮಾತಾಡಿದ್ರೂ ತುಂಬ ಕೋಪ ಮಾಡ್ಕೊಳ್ಳುವಂಥದ್ದು, ಒಂದು ಸಹನ ರೀತಿಯಲ್ಲಿ ಹೇಳದೇ ಇರುವಂಥದ್ದು, ಪೇಷನ್ಸ್ ಇಲ್ಲದೆ ನಡ್ಕೊಳ್ಳುವಂಥದ್ದು ಇದೆಲ್ಲ ಇತ್ತು. ಹೀಗಾಗಿ ನಿಮಗೆ ಏನು ಮಾಡಬೇಕು, ಹೇಗಿರಬೇಕು ಗೊತ್ತಾಗ್ತಾ ಇರಲಿಲ್ಲ. ಯು ಫೀಲ್ ಸಮ್ವೇರ್ ತುಂಬ ಟಾಕ್ಸಿಕ್ ಅಂತ ಫೀಲ್ ಆಗ್ತಾ ಇತ್ತು. ಬಟ್ ಅವರ ಸಿಚುವೇಶನ್ಸ್ ಆ ರೀತಿ ಇತ್ತು. ಬಟ್ ಆ ಸಿಚುವೇಶನ್ ಎಲ್ಲವನ್ನು ನೀವು ಅರ್ಥ ಮಾಡ್ಕೊಂಡಿದ್ರೂ ಕೂಡ ಈಗ ಆ ಒಂದು ಅರ್ಥ ಮಾಡ್ಕೊಳ್ಳುವಂತಹ ವ್ಯಕ್ತಿನ ಹುಡುಕ್ತಾ ಇದ್ದಾರೆ. ಅಂದರೆ ನಿಮ್ಮನ್ನ ಬೇರೆ ಎಲ್ಲ ಕಡೆನೂ ಹುಡುಕ್ತಾ ಇದ್ದಾರೆ, ಬಟ್ ಸಿಗ್ತಾ ಇಲ್ಲ. ಆ್ಯಂಡ್ ಈಗ ಅನ್ಕೊಳ್ತಾ ಇದ್ದಾರೆ, ಮುಂಚೆ ನಾನು ಆರ್ಗ್ಯೂ ಮಾಡಬಾರ್ದಾಗಿತ್ತು, ಅಥವಾ ನಾನು ಕೋಪದಲ್ಲಿ ಮಾತಾಡಬಾರ್ದಾಗಿತ್ತು, ಏನೇ ಇದ್ರೂ ಕೂತು ಬಗೆಹರಿಸ್ಕೋಬೇಕಾಗಿತ್ತು. ನೀವೊಂದೇನೋ ಡೌಟ್ ಪಡ್ತಾ ಇದ್ರಿ, ಓವರ್ ಪ್ರೊಟೆಕ್ಟಿವ್ ಆಗ್ತಾ ಇದ್ರಿ, ಅಂದರೆ ಅರ್ಥ ಮಾಡಿಸ್ಬೇಕಾಗಿತ್ತು ನಿಮಗೆ ಅಂತ ಈ ವ್ಯಕ್ತಿ ಯೋಚಿಸ್ತಾ ಇರುವಂಥದ್ದು, ಅಥವಾ ಅವರು ಅನ್ಕೊಳ್ತಾ ಇರುವಂಥದ್ದು ಅಟ್ಲೀಸ್ಟ್ ನೀನು ನನಗೆ ಒಂದು ಹೋಪ್ ಕೊಡಬೇಕಾಗಿತ್ತು, ನಾನೆಲ್ಲವನ್ನು ಅಚೀವ್ ಮಾಡಿಕೊಂಡು ನಾನು ಬರ್ತಿದ್ದೆ, ಕಾಯಬೇಕಾಗಿತ್ತು ನೀನು, ಯಾಕೆ ಕಾಯಲಿಲ್ಲ ನೀನು, ಈ ರೀತಿ ಎಲ್ಲ ಈ ಒಂದು ವ್ಯಕ್ತಿ ಹೇಳ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಟೂ ಲೇಟ್ ಅಂತ ನಿಮಗೂ ಗೊತ್ತು, ಅವ್ರಿಗೂ ಗೊತ್ತು. ಆ್ಯಂಡ್ ಯಾವುದನ್ನು ಚೇಂಜ್ ಮಾಡೋಕೆ ಆಗಲ್ಲ ಅಂತಲೂ ಗೊತ್ತು. ಬಟ್ ಸ್ಟಿಲ್ ನಿಮ್ಮ ನೆನಪುಗಳ ಜೊತೆ ಆ ವ್ಯಕ್ತಿನೂ ಇದ್ದಾರೆ, ಅವರ ನೆನಪುಗಳ ಜೊತೆ ನೀವು ಇದ್ದೀರಾ. ಬಟ್ ಅವ್ರಿಗೆ ಆಲ್ರೆಡಿ ಫ್ಯಾಮಿಲಿ ಇದೆ, ಅಥವಾ ಅವ್ರ ಪರ್ಸ್ನಲ್ ಲೈಫಲ್ಲಿ ಬ್ಯುಸಿ ಇದ್ದಾರೆ ಅಂದರೆ ಡಿಸ್ಟರ್ಬ್ ಮಾಡೋದಕ್ಕೆ ಹೋಗಬೇಡಿ. ಅಥವಾ ನಿಮ್ಮ ಪರ್ಸ್ನಲ್ ಲೈಫ್ ಇದೆ, ನಿಮಗೆ ಸಪ್ರೇಟ್ ಫ್ಯಾಮಿಲಿನೇ ಇದೆ ಅಂತಂದರೆ ಮತ್ತೆ ನೀವು ಅವರ ಕರೆಗಾಗಿ ಅಥವಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕಾಗಲಿ ಹೋಗಕ್ಕೆ ಹೋಗಬೇಡಿ. ಜಸ್ಟ್ ಬಿ ಯುವರ್ ಸೆಲ್ಫ್. ಎಲ್ಲೇ ಇರಿ, ಹೇಗೆ ಇರಿ, ಚೆನ್ನಾಗಿರಲಿ ಅಂತ ನೀವು ಬ್ಲೆಸ್ ಮಾಡಿ. ಬಿಕಾಸ್ ಎಲ್ಲ ಪ್ರೀತಿನೂ ಮದುವೆಯಲ್ಲಿ ಎಂಡ್ ಆಗೋದಿಲ್ಲ. ಸೊ ಕೆಲವೊಂದು ಸತಿ ಬಿಟ್ಕೊಡೋದ್ರಲ್ಲೂ ಕೂಡ ಖುಷಿ ಇರುತ್ತೆ. ಸೊ ಬಿಟ್ಕೊಡಿ, ಲೆಟ್ ಗೋ ಮಾಡಿ. ಆ್ಯಂಡ್ ಯಾವುದೇ ರೀತಿಯ ಒಂದಷ್ಟು ನೆಗೆಟಿವ್ ಎನರ್ಜೀಸ್ ಅಥವಾ ನೆಗೆಟಿವ್ ಥಾಟ್ಸ್ ಈ ಪರ್ಸನ್ ಬಗ್ಗೆ
ಬರೋದಕ್ಕೆ ಬಿಡಬೇಡಿ. ಆ್ಯಂಡ್ ಅವರ ಬಗ್ಗೆ ನಿಮಗೆ ಪದೇ ಪದೇ ನೀವೆಷ್ಟೇ ಮರಿಬೇಕು ಅನ್ಕೊಳ್ತಾ ಇದ್ರು ಥಾಟ್ಸ್ ಬರ್ತಾ ಇದೆ ಅಂದರೆ ಈ ವ್ಯಕ್ತಿ ಜೊತೆ ಇರುವಂತಹ ಒಂದಷ್ಟು ನೆನಪುಗಳನ್ನ ನೀವು ಕಟ್ ಮಾಡ್ಕೋಬೇಕಾಗತ್ತೆ. ಕಾರ್ಡ್ ಕಟ್ಟಿಂಗ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ಕಾರ್ಡ್ ಕಟ್ಟಿಂಗ್ ಬಗ್ಗೆ ತುಂಬ ಇದೆ. ಸೊ ಅದನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ನೀವು ಆ ಒಂದು ಎನರ್ಜೀಸಿಂದ ಹೊರಗೆ ಬರ್ತೀರಾ. ಆ್ಯಂಡ್ ಇದು ಸೈನ್ ನಿಮಗಾಗಲಿ ನಿಮ್ಮ ಪಾರ್ಟ್ನರ್ಗಾಗಲಿ ಇದು ಸೈನ್. ಅವ್ರ ಲೈಫಲ್ಲಿ ಅವರು ಹ್ಯಾಪಿಯಾಗಿರಲಿ, ನಿಮ್ಮ ಲೈಫಲ್ಲಿ ನೀವು ಹ್ಯಾಪಿಯಾಗಿರಿ. ಕೆಲವೊಂದಷ್ಟು ಡೋರ್ಸ್ ಕ್ಲೋಸ್ ಆಗಿರುತ್ತೆ, ಅದು ನಮ್ಮ ಒಳ್ಳೆಯದಕ್ಕೆ ಆಗಿರುತ್ತೆ. ಮತ್ತೆ ಓಪನ್ ಮಾಡೋದಕ್ಕೆ ಹೋಗಬೇಡಿ. ವಾಪಸ್ ಓಪನ್ ಮಾಡಿದ್ರೆ ಅಲ್ಲಿ ನಿಮಗೆ ಸಿಗುವಂಥದ್ದು 10% ಖುಷಿ ಆದರೆ ಮತ್ತೆ 90% ರಿಪೀಟೆಡ್ ಲೆಸನ್ಸೇ ಇರುತ್ತೆ. ಸೊ ಲರ್ನ್ ದ ಲೆಸನ್ಸ್. ಮುಚ್ಚೋಗಿರೋ ಬಾಗಿಲನ್ನು ನಿಮ್ಮ ಒಳ್ಳೆಯದಕ್ಕೆ ಮುಚ್ಚೋಗಿರುತ್ತೆ, ಅದನ್ನು ಮತ್ತೆ ಹಿಂದೆ ತಿರುಗಿ ನೋಡಬೇಡಿ, ಮುಂದೆ ಹೋಗ್ತಾ ಇರಿ. ಓಕೆ, ಸೊ ಇದಾಗಿತ್ತು ನಿಮ್ಮ ರೀಡಿಂಗ್. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಫಾರ್ ಬೆಟರ್ ಕ್ಲಾರಿಫಿಕೇಷನ್ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.